ವರ್ಷ ಇದೇ ಗೋಲ್ ನಮಗೆ. ಬರ್ತಾರೆ ನೋಡ್ಕೊಂಡು ಹೋಗ್ತಾರೆ ಅಷ್ಟೇ. ಆಗಿದೆ ಅಂತಾರೆ, ಏನಾಗಿದೆ ಅಂತ ಇಷ್ಟು ತನಕ ಏನು ಗೊತ್ತಿಲ್ಲ. ಅದೇ ಒದ್ದಾಡ್ತಾ ಇದ್ದೀವಿ, ಊಟ ಇಲ್ಲ, ತಿಂಡಿ ಇಲ್ಲ. ಮಕ್ಕಳು ನೋಡಿ ಏನು ಮಾಡೋದು. ಹಾಂ, ಹೋಗಿ ತೊಗೊಂಡು ಹೋದರೆ ಹೋಗೋಕ್ಕೆ ದಾರಿ ಇಲ್ಲ. ಹೆಂಗೆ ಹೋಗೋದು? ಆవుಲಿಗೆ ಬೇರೆ ಏನು ಮಾಡ್ತಾರೆ ಏನು ಹೋಗ್ತಾರೆ ಗೊತ್ತಿಲ್ಲ. ಬೆಳಿಗ್ಗೆ ಬಂದರು, ಹೆಂಗೆ ಕರೆಂಟ್ ಇಲ್ಲ. ನಿನ್ನೆ ಹೋಗಿರೋ ಕರೆಂಟು ನಮ್ಗೆ ಕುಡಿಯೋಕ್ಕೆ ನೀರಿಲ್ಲ. ಏನು ಮಾಡ್ತಾರೆ? ಇಲ್ಲಿ ಒಂದು 5 ತಿಂಗಳ ಮಗು ಇದೆ, ಇಲ್ಲಿ ಇದೆ, ಎಲ್ಲ ಏನು ಮಾಡ್ತಾರೆ? ಯಾರು ಒಬ್ಬರು ಬಂದು ನೋಡಿಲ್ಲ ಇಷ್ಟುವರೆಗೂ. ನಿನ್ನೆ ಹೋಗಿರೋದು ಕರೆಂಟು, ಇಷ್ಟುವರೆಗೂ ಯಾರು ಒಬ್ಬರು ಬಂದು ಏನು ನೋಡಿಲ್ಲ. ಯಾರು ಇಲ್ಲ. ಕಾರ್ಪೊರೇಟರ್ಗೆ ಎಲೆಕ್ಷನ್ ಮಾಡಿಲ್ಲ, ಯಾಕೆ ಬರ್ತಾರೆ ಅವರು ಅಲ್ವಾ? ಎಲೆಕ್ಷನ್ ಮಾಡಿ ಅವ್ರನ್ನ ನಾವು ಆಯ್ಕೆ ಮಾಡಿದ್ದಿದ್ರೆ ಅಯ್ಯೋ ನನ್ನ ವಾರ್ಡು ನನ್ನ ಜನ ಕಷ್ಟಪಡ್ತಾ ಇದ್ದಾರೆ ಅಂತ ಓಡ್ ಬರೋರು. ಈಗ ಎಲೆಕ್ಷನ್ ಮಾಡದೆ ಅವ್ರಿಗೂ ಏನೂ ಇಲ್ಲ. ಈಗ ಸ್ಥಳೀಯ MLA ಎಷ್ಟು ಅಂತ ಓಡಾಡ್ತಾನೆ. ಇಲ್ಲಿ ಬಂದಿದ್ರ MLA? ಯಾರು ಒಬ್ರು ಬಂದಿಲ್ಲ ಇನ್ನೂವರೆಗೂ. ಯಾರು MLA ನಿಮಗೆ? ಬಸವರಾಜ್ ಅವರ? ಹೌದೌದು, ಬೈರತಿ ಬಸವರಾಜ್ ಬಂದಿಲ್ಲ. ಅಲ್ಲೋಡಿ ಬಾ 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 ಏನ್ರಿ ಅದು ತೆಪ್ಪನ? ಬಾ 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 ಏನ? ಅಲ್ಲ ಸರ್, ಅದೇ ನೀವು ಎಂಜಾಯ್ ಮಾಡ್ತಿರೋದಾ? ಬನ್ನಿ ಇಲ್ಲಿ. ಬನ್ರಿ. ಅಲ್ಲಿ ಆ ಕಡೆ ಆಗಲ್ವಾ? ಅಲ್ಲೇ ಇರ್ತೀರಾ? ಓಲಿ ಒಂದು ಸ್ವಲ್ಪ ಮುಂದಕ್ಕಾದ್ರೂ ಬನ್ನಿ. ಅಲ್ಲ, ಏನ್ ಹೆಸರು ನಿಮ್ದು ಅಂತ? ಲಿಯಾನ್. ಒಂದ್ ನಿಮಿಷ ಇರ್ರಪ್ಪ ಹುಡುಗರು ನೀವು. ಲಿಯಾನ್, ಎಲ್ಲಿ ನಿಮ್ಮ ಮನೆ? ಆ ಕಡೆ ಕೆಳಗಡೆನಾ? ಏನದು ಕಾರ್ಡ್ಬೋರ್ಡ್? ಇದೇನು ನೀವೇ ಸುಮ್ಮನೆ ಏನಾದರೂ ತಗೊಳಕ್ ಬಂದ್ರಾ ಅಥವಾ ಟೆಸ್ಟ್ ಮಾಡೋಕ್ಕೆ ನಾನು ತೇಳ್ತೀನ ಇಲ್ವಾ ಅಂತ? ಬಾ 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 ಏನು ತಲೆ ನಿಮ್ಮದು? ಕೊಳಚೆ ನೀರಲ್ಲೇನ್ರಿ ನೀವು ಟೆಸ್ಟ್ ಮಾಡೋದು? ಕೊಳಚೆ ನೀರಲ್ಲ ಟೆಸ್ಟ್ ಮಾಡೋದು? ಫನ್. ಬಾ 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 ನೋಡಿ, ಬೆಂಗಳೂರಿನ ಜನ ನೀವು ಫನ್ ಮಾಡ್ಬೇಕಂದ್ರೆ ಬನ್ನಿ ಇಲ್ಲಿ. ಅವ್ರ ಥರ ಫನ್ ಮಾಡಬೇಕು ಅಂದರೆ ಆ ಕಡೆ ಎಲ್ಲೂ ಹೋಗ್ಬೇಡಿ. ಫನ್ ವರ್ಲ್ಡ್ ಬೇಡ. ಫನ್ ವರ್ಲ್ಡ್ 1000 ರೂಪಾಯಿ ಖರ್ಚು ಮಾಡೋದು ಬೇಡ. ಇಲ್ಲಿ ಬಂದು ಆರಾಮಾಗಿ ಫನ್ ವರ್ಲ್ಡ್ ನೋಡ್ಕೊಂಡು ಹೋಗ್ಬೋದು, ಫ್ರೀ ಆಫ್ ಕಾಸ್ಟ್ ಅಷ್ಟೇ. ನನಗೆ ಈಗ ಹೋಗೋಕ್ಕೆ ಭಯ ಆಗ್ತಾ ಇದೆ ಅಲ್ಲ ಸರ್. ಆ ಕಡೆ ಹೋಗಿ ನೋಡಿ, ಅವರು ಸಾಹೇಬ್ರು ಅಂಗಡಿಗೆ ಹೋಗಿ ಏನೇನೋ ತಗೊಂಬರ್ತಾ ಇದ್ದಾರೆ. ಸರ್ ಬನ್ನಿ ಹಂಗೆ ಇಲ್ಲಿಗೆ. ಎಲ್ಲಿ? ಪರವಾಗಿಲ್ಲ, ಬನ್ನಿ. ಇದಕ್ಕೆ ನೀವೇನು ಉಪಯೋಗ ಮಾಡಬೇಕು ಮೇಡಮ್? ಅಪ್ಪ, ನಾನು ಕೆಳಗಿಳಿಯೋಕ್ಕೆ ಭಯ ಆಗ್ತಾ ಇತ್ತಲ್ಲ ಸರ್. ಬನ್ನಿ ಇಲ್ಲಿ ಬನ್ನಿ ಸರ್. ನಾನು ಮೈಕ್ ಇಡಬೇಕಲ್ಲ ಇಲ್ಲಿ ಕೂರಕ್ಕೆ. ಏನು ಸರ್ ತಮ್ಮ ಹೆಸರು? Kenneth Fernandez. ಎಲ್ಲಿ ಹೋಗಿದ್ರಿ? Buy groceries, buy food items. That's it. ಎಷ್ಟು ದೂರ ಹೋದ್ರಿ? ಹಿಂಗೆ About half kilometer. ½ ಕಿಲೋಮೀಟರ್. ಹಾಲು ಇದು ಕರೆಂಟ್ ಬೇರೆ ಇಲ್ವಂತೆ, ನೀರು ಇಲ್ವಂತೆ. No current, no water, nobody to come and do anything over here. We have to fend for ourselves every single year. So every year iday kate. Every year news comes, everybody talks, goes. Chief Minister comes, everybody comes, takes photos. Nothing is being done about it. 23 crores ಅವರು ಇಟ್ಟಿದ್ದೀನಿ ಈ ಬಡಾವಣೆಗೆ ಅಂತ ಹೇಳ್ತಾ ಇದ್ರಲ್ಲ ಸರ್. I have not. ಇಲ್ಲ, ಅದು ಹೋಗ್ಬಿಟ್ಟಿದೆ. 23 ಅದೇ ಅಷ್ಟೇ. ಮೋಸ್ಟ್ಲಿ 23 ಕೋಟಿ ನೀರಲ್ಲಿ ತೊಪ್ಪಡಿ ಆಗಿದೆ ಅಂತ ಅನ್ಸುತ್ತೆ ಮೇಡಮ್. ಬಂದಿದ್ದು ಅಲ್ಲ, ಹಣ ಹೊಚ್ಕೊಂಡು ಹೋಯ್ತು ನೀರಲ್ಲಿ ಅಷ್ಟೇ. ಹೌದು ಅಷ್ಟೇ ಸರ್. ಈಗ ಬೆಳಕಿದೆ, ಓಕೆ, ನಮ್ಗೆ ಚಂದ ಕಾಣ್ತಾ ಇದೆ. ರಾತ್ರಿ ಹೊತ್ತು ಸರ್ ಎಮರ್ಜೆನ್ಸಿ ಇದ್ರೆ ಏನ್ ಮಾಡೋದು? ಏನು ಮಾಡೋಕ್ಕಾಗಲ್ಲ, ಯಾರೆಲ್ಲ. There is no. ಸರಿ ಹೋಗಕ್ಕೆ, ಯಾಕಂದ್ರೆ ಮಳೆ ಇನ್ನೂ 3-4 ದಿನ ಬರುತ್ತೆ. So it will come, so there's no choice for us. We have our houses here, so we have to stay here. But if the management the political party can provide some type of food or. ಸರ್ ಬಿಜೆಪಿ ಬಂದ್ರೆ ಬಿಜೆಪಿ ಸರಿ ಇಲ್ಲ ನೋಡಿ ಹೆಂಗ್ ಮಾಡಿದೆ ಅಂತ. ನಾವು ಕಾಂಗ್ರೆಸ್ ಅವ್ರು ಬಂದ್ಬಿಡ್ತೀವಿ, ನಾವೇನೋ ಮಾಡ್ಬಿಡ್ತೀವಿ ಮೇಡಮ್. ನಾವು ಯಾರನ್ನೂ ದೂರ ಎಲ್ಲ ರೆಡಿ ಇಲ್ಲ, ಒಬ್ಬನಾಗ ಹೇಳ್ತೀವಿ, ಯಾರು ಸರಿ ಇಲ್ಲ ಅಷ್ಟೇ. ಅಲ್ಲ, ನಾನು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಐ ಆಮ್ ಸಾರಿ ಪಾಪ. ನೋಡ್ಕೊಂಡು ಹೋಗಿ ಸರ್. ಎಲ್ಲಿ? ಅಲ್ಲ ನೋಡಿ, ಇವ್ರಿಗೆ ಇಲ್ಲಿ ಅಪ್ಪಿದೆ ಅಂತ ಗೊತ್ತಿಲ್ಲ. ಅದು ಅವ್ರ ಮನೆನಾ? ಅಯ್ಯಯ್ಯ ಪಾಪ ನೋಡಿ, ಮೇಡಮ್ ಅವ್ರ ಮೇಲ್ಗಡೆಯಿಂದ ಮಾತಾಡ್ತಾ ಇದ್ದಾರೆ. ಓ ಮೈ ಗಾಡ್. ಹೋಗ್ಬೋದಾ ಅಲ್ಲಿಗೆ? ನಾನು
ಹಾವಿದೆಯೋ ಚೇಳಿದೆಯೋ ಏನಿದೆಯೋ ಹೆಂಗೆ ಗೊತ್ತಾಗುತ್ತೆ ಕತೆ ಇದು ಅಂತ ನೋಡಿ. ಹಾಂ 20 ವರ್ಷದಿಂದ ಇದ್ದೀನಿ, 20 ವರ್ಷದಿಂದ ಇದೇ ಕತೆ ಅಂತ ಅವ್ರು ಹೇಳ್ತಾ ಇರೋದು. ದಿನಕ್ಕೂ ವರ್ಸ್ಟ್ ಆಗ್ತಾ ಇದೆ ಅಂತ. ಏಟ್ತ್ ಟೈಮ್ ಇದು, ಎಂಟನೇ ಸರಿ ಹಿಂಗೆ ಆಗ್ತಾ ಇರೋದು ಅಂತ ಅವ್ರು ಹೇಳ್ತಾ ಇರೋದು. 2008 ನಡೀತಾ ಇದೆ ಸರ್. ಬಸವರಾಜ ಬೊಮ್ಮಾಯಿ ಅವರು ಬಂದ್ಬಿಟ್ಟು ಏನೋ ಮಾಡ್ಬಿಡ್ತೀವಿ ಇಲ್ಲಿ. ಹಾಂ ಹಾಂ JCB ಅಲ್ಲಿ ರೌಂಡ್ ಹೊಡ್ಕೊಂಡು ಹೋಗಿದ್ದಾರೆ. ಅಯ್ಯಪ್ಪ ನಾವು ನೋಡಿ ಮತ್ತೆ ಗುಡುಗ್ತಾ ಇದೆ, ಕತ್ಲಾಗೋ ಅಷ್ಟರಲ್ಲಿ ನಾವು ಹೋಗ್ಬೇಕೀಗ, ಇಲ್ದಿದ್ರೆ ನಾವು ಅಲ್ಲಿ ಎಲ್ಲೋ ಸ್ಟ್ರಕ್ ಆಗ್ತೀವಿ. ಇದು ಎಲ್ಲಿವರೆಗಿದೆ ಇದು ನೀರಿಂಗೆ? ಬೈರ್ತಿ ಬಸವರಾಜ್ ಮನೆ, ಅವ್ರ ಮನೆಗೂ ನೀರು ತುಂಬಿದ್ಯಾ? ಬೈರ್ತಿ ಬಸವರಾಜ್ ಅವ್ರ ಮನೆ ಎಲ್ಲಿದೆ? ಅಯ್ಯಪ್ಪ ಹೆಂಗ್ ಹೋಗೋದು ಕತೆ? ಹಾಂ ಹೋಗೋಣ ಬಾ ಕಡೆ, ಅಷ್ಟು ದೂರ ಇಲ್ಲಾಂದ್ರೆ ಫುಲ್ ಮುಳುಗ್ಬಿಡ್ತೀವಿ ಅಂತ ಅನ್ಸುತ್ತೆ. ಹಾಂ ಅಲ್ಲಿವರೆಗೆ ಬರುತ್ತಾ ನೀರು? ಬರಪ್ಪ ಇಲ್ಲೊಂದು ಸ್ವಲ್ಪ ತೋರಿಸು ಪಾಪ. ನಮ್ಮ ಕ್ಯಾಮ್ರಾಮೆನ್ಸ್ ನಾನು ಇಳ್ಸೋಕ್ಕೂ ನನಗೂ ಭಯ, ಯಾಕೆ ಅಂತಂದರೆ ಪಾಪ ಎಲ್ಲಿ ಬಿದ್ದುಬಿಡ್ತಾರೋ ಅಂತ. ಹುಷಾರಾಗಿ. ಇದೇನಿದು ಪಾಟ? ಗ್ಯಾರಂಟಿ ನ್ಯೂಸ್. ಹಾಂ ನೆಟ್ ಇಲ್ವಾ? ಫೋನಲ್ಲಿ ಗ್ಯಾರಂಟಿ ನ್ಯೂಸ್ ಅಂತ ಹೊಡೀರಿ, ಬರುತ್ತೆ. ನೆಟ್ವರ್ಕು ಇಲ್ವಾ? ಮತ್ತೆ ಹೆಂಗ್ರಿ ಜೀವನ ಮಾಡೋದು ರಾತ್ರಿ ಹೊತ್ತು? ಹೆಂಗೆ ಮತ್ತೆ ಕತೆ? ಅಲ್ಲ ಹೊರಗಡೆ ಹೋಗಿ ಒಂದು ಮೇಣದ ಬತ್ತಿ ತರಕ್ಕೂ ಆಗೋದಿಲ್ಲ, ಕರೆಂಟೂ ಇಲ್ಲ. ಮಕ್ಕಳಿಗೆ ಸಣ್ಣ ಮಕ್ಕಳಿದ್ದಾರೆ, ಹಾಲು ತೊಗೊಂಬರೋಣ ಅಂತಂದ್ರೆ ಎಲ್ಲಿ ಬಿದ್ದು ಎಲ್ಲಿ ಸತ್ತೋಗ್ತೀವೋ ಅನ್ನೋ ಅಂತ ಭಯ. ಹೆಂಗ್ರಿ ಜೀವನ ಮಾಡೋದು? ಹಂಗಾದ್ರೆ ಏನು ಮಾಡ್ತಾ ಇದೆ ಸರ್ಕಾರ ಇವ್ರಿಗೆಲ್ಲ? ಅಲ್ಲ ಏನಾದರೂ ಸೌಕರ್ಯ ಸವಲತ್ತು ಒದಗಿಸ್ಬೇಕಲ್ಲ. ಅಟ್ಲೀಸ್ಟ್ ಬೋಟ್ಗಳ ಮುಖಾಂತರ ಇವ್ರಿಗೆ ದಿನಸಿನೋ ಅಥವಾ ಮಕ್ಕಳಿಗೆ ಹಾಲು ಕುಡಿಯೋಕೆ ನೀರು ಏನೋ ಒಂದು ತಂದು ಕೊಡ್ಬೇಕಲ್ಲ. ನ್ಯೂಸಲ್ಲಿ ಹೇಳಿದ್ದಾರೆ, ಹಾಲು ಕೊಟ್ಟಿದ್ದಾರೆ, ನೀರು ಕೊಟ್ಟಿದ್ದಾರೆ, ಊಟ ಕೊಟ್ಟಿದ್ದಾರೆ. ಎಲ್ಲಿ ಕೊಟ್ಟಿದ್ದಾರೆ ಅವರು? ಯಾರು ಒಬ್ರು ಬಂದಿಲ್ಲ ಈ ಕಡೆ. ರೀ ಏನ್ರಿ ಮಾಡ್ತಾ ಇದ್ದೀರಾ ನೀವೆಲ್ಲ? ಅಯ್ಯಯ್ಯ ಒಂದು ಕಾಮನ್ ಸೆನ್ಸ್ ಬೇಡವಾ? ಇಲ್ಲಿರೋ ಜನ ಊಟಕ್ಕೆ ಏನು ಮಾಡಬೇಕು? ಕರೆಂಟೂ ಇಲ್ಲ. ಒಂದು ಮೇಣದ ಬತ್ತಿಗೆ ಹೋಗೋಣ ಅಂತಂದ್ರೆ ಎಲ್ಲಿ ಬಿದ್ದು ಸಾಯ್ತೀವೋ ಅನ್ನೋ ಭಯ. ಎಲ್ಲಿ ಗುಂಡಿ ಇದೆ, ಎಲ್ಲಿ ಮ್ಯಾನುವಲ್ ಇದೆ, ಎಲ್ಲಿ ಏನಿದೆ ಏನೂ ಗೊತ್ತಾಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಹೆಂಗಪ್ಪ ಜೀವನ ಮಾಡೋದು? ಏನು ಮಾಡ್ತಾ ಇದ್ದೀರಾ ನೀವೆಲ್ಲ? ಬೈರ್ತಿ ಬಸವರಾಜ್ ಅವರೇ ಎಲ್ಲಿದ್ದೀರಿ? ಅನರ್ಹತೆ ಆಗುತ್ತೆ ಅಂತ ಮುಂಬೈಯಿಂದ ಓಡಾಡ್ಕೊಂಡು ಬಂದ್ರಲ್ಲ ವಿಧಾನಸೌಧಕ್ಕೆ, ನಾನೇ ಫಸ್ಟು ಅಂತ. ಇಲ್ಲಿ ಹಂಗೆ ಓಡಾಡ್ಕೊಂಡು ಬರೋದಲ್ವಾ? ಬಂದು ಜನರ ಸಮಸ್ಯೆ ಬಗೆಹರಿಸೋದಲ್ವಾ?